ಹೇಳಿದ್ದಾರೆ ಕೊರೋನಾ ಅವಧಿಯಲ್ಲಿ ಬೆಡ್ ಖರೀದಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಸರ್ಕಾರ ತನಿಖೆ ಮಾಡಲಿ ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಕೊರೋನಾ ಅವಧಿಯಲ್ಲಿ ಬೆಡ್ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಯತ್ನಾಳ್ ಅವರೇ ಡೈರೆಕ್ಟ್ ಆಗಿ ಯಡಿಯೂರಪ್ಪ ಅವರು ಕರಪ್ಷನ್ ಮಾಡ್ಯಾರ ಅಂತ ಆರೋಪ ಮಾಡ್ಯಾರ ಸರ್ ಕೊರೋನಾ ಕಾಲದಲ್ಲಿ. ಆಯ್ತಪ್ಪ, ನಾವು ಕಮಿಷನ್ ಮಾಡಿದ್ದೀವಿ ಅದ್ರ ಬಗ್ಗೆ 40% ಕಮಿಷನ್ ಬಗ್ಗೆನೂ ಕೂಡ ಕಮಿಷನ್ ಮಾಡಿದ್ದೀವಿ. ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್ ಮಾಡಿದ್ದೀವಿ. ಅಲ್ಲಿ ಕೊಡಲಿ ಏನೇನು ದಾಖಲಾತಿಗಳಿದ್ದಾವೆ, ಅವ್ರು ಏನೇನು ಹೇಳಿಕೆ ಕೊಡ್ತಾರ ಇದ್ದಾರೆ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡಲಿ ಅವರು ಹೋಗಿ. ಅಲ್ಲ, ಯತ್ನಾಳರು ಹೇಳಿಕೆಗಳನ್ನು ಸಮರ್ಥಿಸ್ಕೊಂತಾರ ಅನ್ಸುತ್ತೆ. ಯತ್ನಾಳರ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನಿದೆ ಹಾಗಾದ್ರೆ? ಏನನ್ರಿ ಯತ್ನಾಳ್ ಅವರು 40,000 ಕೋಟಿ ಅಂತ ಹೇಳ್ತಾರೆ, ಆರೋಪ ಮಾಡ್ತಾ ಇರೋರು ಯಾರು ಇಲ್ವಾ? ಅದನ್ನು ಸಾಬೀತು ಮಾಡಲಿಕ್ಕೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದ್ದೀವಿ ಅಲ್ವಾ? ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡಲಿ, ಸ್ಟೇಟ್ಮೆಂಟ್ ಕೊಡಲಿ, ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ದರೆ ಕೊಡಲಿ ಅವ್ರ ಹತ್ರ.